ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಬದಾರ್ ಮೇಜರ್ ತಿಮ್ಮಯ್ಯ. ಮಡ್ರಾಸ್ ರೆಜಿಮೆಂಟ್ 8ನೇ ಬೆಟಾಲಿಯನ್ನಲ್ಲಿ ಒಂದು 28 ವರ್ಷ 28 ದಿವಸಗಳ ಸತತ ಸೇವೆ ಮಾಡಿ ಇದೇ 2015 ಡಿಸೆಂಬರಲ್ಲಿ ನಿವೃತ್ತಿ ಹೊಂದಿರುತ್ತೇನೆ. ಈಗ ಸದ್ಯ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನ ನಿರ್ವಾಹಕರಾಗಿ ಈಗ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಗಿಲ್ ಯುದ್ಧ ಮುಗಿದು ಒಂದು 25 ವರ್ಷಗಳು ಕಳೆಯಿತು. ಅದರಲ್ಲಿ ನಮಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ, ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ ಅಂತೇಳಿ. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸುಮಾರು ಸೈನಿಕರನ್ನ ಕಳ್ಕೊಳ್ಬೇಕಾಯ್ತು. ಅದರಲ್ಲಿ ನಾವು ಕೂಡ ನಮ್ಮ ಬೆಟಾಲಿಯನ್ನಲ್ಲೂ ಕೂಡ ನಮ್ಮ ಜೊತೆಯ ನಮ್ಮ ಬೆಟಾಲಿಯನ್ ಸೈನಿಕರನ್ನು ಕೂಡ ಕಳ್ಕೊಂಡಿದ್ದೀವಿ. ಒಂದು 10-15 ಸೈನಿಕರನ್ನ ಕಳ್ಕೊಂಡಿದ್ದೀವಿ. ನಾವು ಕಿರಣ್ ಸೆಕ್ಟರ್ ಎನ್ನುವಂತ ಕಾಶ್ಮೀರದ ಒಂದು ಭಾಗದಲ್ಲಿ ನಿಯೋಜನೆಯಾಗಿದ್ದೇವೆ. ಆಗ ನಮ್ಮ ಆ ಗಡಿ ಪ್ರದೇಶದಲ್ಲಿ ದಿವಸಕ್ಕೆ 100-200 ಬಾಂಬ್ಗಳ ಸುರಿಮಳೆ ಆಗ್ತಾ ಇತ್ತು. ಅದನ್ನ ನಾವು ನಮ್ಮ ಇಲ್ಲಿಂದ ಕೂಡ ನಮ್ಮ ಭಾರತದ ಕಡೆಯಿಂದ ಕೂಡ ಬಾಂಬಿನ ಸುರಿಮಳೆ, ಮತ್ತೆ ಅವರ ಟೈಮ್ ಬಂದಾಗ ಅವರದು ಬಾಂಬಿನ ಸುರಿಮಳೆ ಆಗ್ತಾ ಇತ್ತು. ಆಗ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆದ ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ನಮ್ಮ ಪೋಸ್ಟಿಗೆ ಬರ್ತಾರೆ. ಪೋಸ್ಟಿಗೆ ಬಂದು ವಾಪಸ್ ನಮ್ಮ ಶ್ರೀನಗರ್ ಹೋಗಿ ತಲುಪ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಒಂದು 3 ಸೈನಿಕರನ್ನು ಕೂಡ ಅವರು ಕ್ಯಾಸುಯಾಲಿಟಿ ಮಾಡ್ತಾರೆ. ಅದು ನಮಗೆ ಗೊತ್ತಾಗಿದ್ದು ಒಂದು ಸಾಯಂಕಾಲದ ಹೊತ್ತಿಗೆ. ನಮ್ಮ ಎಲ್ಲ ಯುದ್ಧದ ಎಲ್ಲ ಕ್ರಮಗಳು ಮುಗಿದ ನಂತರ ನಾವು ಎಲ್ಲರನ್ನು ನಾವು ನೋಡುವಾಗ ನಮ್ಮ 3 ಸೈನಿಕರನ್ನು ನಾವು ಕಳ್ಕೊಳ್ಬೇಕಾಯ್ತು. ಅದಲ್ಲದೆ ಆ ಯುದ್ಧದಲ್ಲಿ ನಾವು ಕಾರ್ಗಿಲ್ನ ಈ ಚಳಿ ಸಮಯದಲ್ಲಿ ಟೈಗರ್ ಹಿಲ್ ಆ ಪ್ರದೇಶವನ್ನ ಯಾರು ಆಕ್ಯುಪೇಟ್ ಮಾಡಬಾರ್ದು ಅಂತೇಳಿ ಒಪ್ಪಂದ ಆಗಿತ್ತು. ಆಗ ತಾನೇ 98 ನಮ್ಮ ಪ್ರಧಾನಮಂತ್ರಿಗಳು ಬಸ್ ಸೇವೆಯನ್ನು ಮಾಡಿ ಅವ್ರ ಜೊತೆ ಮಾತುಕತೆ ನಡಿಬೇಕಾದ್ರನೆ ಅವರು ಈ ರೀತಿಯ ಒಂದು ಮೋಸದ ಒಂದು ನಿಯೋಜನೆ ಮಾಡಿ ಅವರ ಮಿಲಿಟೆಂಟ್ಗಳು ಅದಲ್ಲದೆ ಅವರ ಸೈನಿಕರನ್ನು ನಿಯೋಜನೆ ಮಾಡಿ ಆ ಪೋಸ್ಟ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಅದು ಆಮೇಲೆ ನಮಗೆ ಗೊತ್ತಾಗುತ್ತೆ, ನಮ್ಮ ಕುರಿ ಕಾಯೋರು ಆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಸೈನಿಕರನ್ನು ಕಾಣ್ತಾರೆ. ಅವರಿಂದ ನಮಗೆ ಗೊತ್ತಾದ ನಂತರ ನಮ್ಮ ಸೈನಿಕರು ಅಲ್ಲಿಗೆ ಪೆಟ್ರೋಲಿಂಗ್ ಹೋದಾಗ ಈ ರೀತಿಯ ಪೋಸ್ಟ್ಗಳನ್ನ ಆಕ್ಯುಪೇಟ್ ಮಾಡಿರ್ತಾರೆ. ಆಗ ನೋಡಿದಾಗ ನಮ್ಮ ಬೆಟಾಲಿಯನ್ ಮತ್ತೆ ನಮ್ಮ ಇಂಡಿಯನ್ ಆರ್ಮಿ ಕೂಡ ಅದಕ್ಕೆ ಆಕ್ಷನ್ ತಗೊಳ್ತಾರೆ. ಆಕ್ಷನ್ ತಗೊಂಡು ಸುಮಾರು ಬೆಟಾಲಿಯನ್ಗಳು ಹೋದಾಗ ಆ ಬೆಟಾಲಿಯನ್ನಲ್ಲಿ ಪೆಟ್ರೋಲಿಂಗ್ ಹೋದವರು ವಾಪಸ್ ಬರಲ್ಲ. ನಂತರ ನಮ್ಮ ಇಂಡಿಯನ್ ಏರ್ಫೋರ್ಸ್ನ ಬಳಸಬೇಕಾಗುತ್ತೆ. ಆ ಪೋಸ್ಟ್ಗಳ ಮೇಲೆ ಬಾಂಬ್ನ ಸುರಿಮಳೆ ಮಾಡಿ ಗೈದು ಮತ್ತೆ ಸುಮಾರು ಬೆಟಾಲಿಯನ್ಗಳು ಕೂಡ ಅಡ್ವಾನ್ಸ್ ಮಾಡ್ತಾರೆ. ಮಾಡಿ ಆದ್ಮೇಲೆ ನಮಗೆ ವಿಜಯದ ಒಂದು ಸಂದೇಶ ಸಿಗುತ್ತೆ. ಆಗ ಪಾಕಿಸ್ತಾನ ಮುಷರಫ್ ಅವರು ಅಮೆರಿಕಕ್ಕೆ ಹೋಗಿ ಕೈಕಾಲು ಹಿಡಿತಾರೆ. ಅಮೆರಿಕದಲ್ಲಿ ಅವರಿಗೂ ಕೂಡ ಪ್ರೆಸಿಡೆಂಟ್ ಗೊತ್ತಿರುತ್ತೆ, ಈ ಭಾರತದಿಂದ ಅವರಿಗೂ ಕೂಡ ಮೆಸೇಜ್ ಹೋಗಿರುತ್ತೆ, ಈ ರೀತಿ ಮೋಸದಿಂದ ಮಾಡಿದ್ದಾರೆ ಅಂತ ಹೇಳಿ. ಆಗ ಅವರನ್ನ ವಾಪಸ್ ಕಳಿಸ್ತಾರೆ. ಆಮೇಲೆ ಅವರು 400 ಜನರು ಅವರು ಕ್ಯಾಸುಯಾಲಿಟಿ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಒಂದು 800 ಜನರದ ಕ್ಯಾಸುಯಾಲಿಟಿ ಆಗಿರುತ್ತೆ. ಆಮೇಲೆ ನಮಗೆ ಆ ನ್ಯೂಸ್ ಇಂದ ಗೊತ್ತಾಗುತ್ತೆ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಆಪರೇಷನ್ ಕಾರ್ಗಿಲ್ 2 ಆಪರೇಷನ್ ಪರಾಕ್ರಮ್ ಅಂತ ಮಾಡ್ತಾರೆ 2002 ಅದರಲ್ಲೂ ಕೂಡ ನಾವು ಚೆನ್ನೈಯಿಂದ ನಮ್ಮ ಬೆಟಾಲಿಯನ್ನ ಕಳಿಸ್ತಾರೆ. ನಾವು ಕೂಡ ಒಂದು ವರ್ಷ ಆಪರೇಷನ್ ಪರಾಕ್ರಮ್ ವಾಜಪೇಯಿ ಟೈಮಲ್ಲಿ ನಾವು ರಾಜಸ್ಥಾನ ಬಾರ್ಡರ್ಲಿ 1 ವರ್ಷ ಇರ್ತೀವಿ. ಒಂದು 8-9 ತಿಂಗಳು ಎಲ್ಲ ಯುದ್ಧದ ಸಿದ್ಧತೆಗಳಾಗುತ್ತೆ. ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಕ್ಕೆ ನಾವು ಅದರ ಬದಲು ತೀರಿಸ್ಕೊಳ್ಬೇಕಾಗುತ್ತೆ. ಆದ್ರೆ ಪುನಃ ಯುಎನ್ಒ ಬರುತ್ತೆ, ಅಮೆರಿಕ ಬರುತ್ತೆ, ಮತ್ತೆ
ಯುದ್ಧದ ಒಂದು ಸನ್ನಿವೇಶ ಮುಗಿದೋಗುತ್ತೆ. ನಾವು ನಾವು ಆಕ್ಚುಲಿ ನಾವು ಇನ್ಫೆಂಟ್ರಿ ಅಂತ ಹೇಳುವಾಗ ನಮ್ಮ ಎಲ್ಲ ಒಂದು ಸಿದ್ಧತೆಗಳು ನಮಗೆ ಗೊತ್ತಿರಲ್ಲ. ನಮಗೆ ಹೇಳ್ತಾರೆ ಇದು ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಆ ರೀತಿಗೆ ನಾವು ನಿಯೋಜನೆಯಾಗಿ ಹೋಗಿರ್ತೀವಿ. ಅದು ನಮ್ಮ ಅರ್ಜುನ್ ಟ್ಯಾಂಕು, ಏರ್ ಫೋರ್ಸು ಎಲ್ಲ ಸಿದ್ಧತೆಗಳು ತಯಾರಾಗಿರ್ತವೆ. ಅದನ್ನ ನಾವು ಕಣ್ಣಲ್ಲೇ ನೋಡ್ತೀವಿ, ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಅದು ನಡೆಯಲ್ಲ. ಇವನು ಬಂದು ಅಮೆರಿಕ ಬಂದು ಅದನ್ನ ನಿಲ್ಲಿಸ್ತಾರೆ. ಆಗಿನ ಟೈಮಲ್ಲಿ ನಮ್ಮಲ್ಲಿ ಒಂದು ನಮ್ಮ ಕೊರತೆ ಇತ್ತು. ಏನು ಅಂತ ಹೇಳಿದ್ರೆ CDS ಅನ್ನ ರ್ಯಾಂಕ್ ನಮ್ಮ ಇಂಡಿಯನ್ ಗವರ್ಮೆಂಟ್, ಇಂಡಿಯನ್ ಆರ್ಮಿಯಲ್ಲಿ ಅದನ್ನು ನಿಯೋಜನೆ ಮಾಡಿರ್ಲಿಲ್ಲ. ಅದರ ಒಂದು ಹಿಸ್ಟ್ರಿ ಏನು ಅಂತ ಹೇಳಿದ್ರೆ ಅದನ್ನು 1977ರಲ್ಲೇ ಮೊದಲು ಜನರಲ್ ತಿಮ್ಮಯ್ಯನವರಿಗೆ ಕೊಡ್ಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದ್ರು. ಲಾರ್ಡ್ ಮೌಂಟ್ ಬೆಟನ್ ಹೋಗಿ ಬ್ರಿಟನ್ ಇಂದ ಒಂದು ಲೆಟರ್ ಬರೆದ್ರು. ಆ ಲೆಟರ್ ಕೂಡ ಈಗ ಇದೆ. ಅದು ಮೊದಲನೇ ಬಾರಿ ನಮ್ಮ CDS ಬಿಪಿನ್ ರಾವತ್ ಅವರಿಗೆ ಈಗಿನ ಸರ್ಕಾರ ಕೊಡ್ತು. ಬಿಪಿನ್ ರಾವತ್ ಅವರು ಈ ಇನಾಗ್ರೇಷನ್ ಬರುವಾಗ ಆ ಲೆಟರ್ ಜೊತೆ ತಂದ್ರು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಆರ್ಮಿ, ನೇವಿ, ಏರ್ ಫೋರ್ಸ್ ಅಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇತ್ತು. ಯಾಕೆಂತ ಹೇಳಿದ್ರೆ ಈ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ನಮ್ಮ ಕೋಆರ್ಡಿನೇಷನ್ ಅಲ್ಲಿ ತೊಂದರೆ ಇದ್ದುದರಿಂದ ನಮಗೆ ಸ್ವಲ್ಪ ತೊಂದರೆ ಆಯ್ತು. ಅದು ಈಗ ಆಪರೇಷನ್ ಸಿಂಧೂರಲ್ಲಿ ಸಾಬೀತಾಯ್ತು. ಯಾಕೆಂತ ಹೇಳಿದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ನ ಕಂಟ್ರೋಲ್ಗೆ ನಮ್ಮ CDS ಅವರು ತಂದು ಒಂದು 23 ಮಿನಿಟಲ್ಲಿ ನಾವು ಯಾವ ರೀತಿ ಆಪರೇಷನ್ ಸಿಂಧೂರನ್ನ ಕಾರ್ಯಗತ ಮಾಡಿ ಆ ಸೆಟಲೈಟ್ಗಳನ್ನು ಬಂದ್ ಮಾಡಿ ನಮ್ಮ ಮಿಸೈಲ್ಗಳು, ಡ್ರೋನ್ಗಳು ಹೋಗಿ ಯಾವ ಒಂದು ಪ್ರದೇಶವನ್ನ ನಾವು ಬಾಂಬ್ ಹಾಕ್ಬೇಕಿತ್ತೋ ಅದನ್ನ ಧ್ವಂಸ ಮಾಡಿ ಬಂದಾಗ ಆಮೇಲೆ ಪಾಕಿಸ್ತಾನಕ್ಕೆ ಗೊತ್ತಾಯ್ತು ಇವರು ಧ್ವಂಸ ಮಾಡಿ ಬಂದಿದ್ದಾರೆ ಅಂತೇಳಿ. ಆಗ ಅದರಿಂದ ನಮ್ಮ ಯಾವುದೇ ಒಂದು ಕ್ಯಾಸುಲಿಟಿ ಆಗಿಲ್ಲ. ಮತ್ತೆ ನಮ್ಮ ಒಂದು ಒಳ್ಳೆ ಕೋಆರ್ಡಿನೇಷನ್, ನಮ್ಮಲ್ಲಿ 5G ಇತ್ತು. 5G ರಿಂದ ನಮ್ಮ ಸ್ಯಾಟಲೈಟ್ಗಳಿಗೂ, ನಮ್ಮ ಮಿಸೈಲ್ಗಳಿಗೂ, ನಮ್ಮ ಬ್ರಹ್ಮೋಸ್ ಕೂಡ ಎಲ್ಲದೂ ಕೂಡ ಒಂದು ಉಪಯೋಗ ಆಗಿ ನಾವು ನಮ್ಮ ಬೇರೆ ದೇಶಗಳು ನಮ್ಮನ್ನ ಕಣ್ಣು ತಿರುಗಿ ಕೂಡ ನೋಡದ ಹಾಗೆ ಈಗ ಒಂದು ಆಪರೇಷನ್ ಸಿಂಧೂರಲ್ಲಿ ನಾವು ಸಾಬೀತು ಮಾಡಿದ್ದೀವಿ. ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆಲಿದ್ದ ಆ ಸೈನಿಕರಿಗೂ ಕೂಡ ನಾವು ಈ 25 ವರ್ಷದಲ್ಲಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಈಗ ನಮ್ಮ ಕೊಡಗಿನ ಜನರು ಕೂಡ, ಕೊಡಗಿನ ಎಲ್ಲ ಸಂಘ ಸಂಸ್ಥೆಗಳು 26 ಸಾಯಂಕಾಲ 5 ಗಂಟೆಗೆ ಎಲ್ಲರೂ ಕೂಡ ಅದರ ಬಗ್ಗೆ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. ಈ ವರ್ಷನೂ ಆ ಸೈನಿಕರು ಯಾವ ರೀತಿ ಅಲ್ಲಿ ಅವರ ತ್ಯಾಗವನ್ನು ಮೆರೆದಿದ್ದಾರೆ, ಅದಕ್ಕೆ ಒಂದು ಸಂತಾಪ ಸೂಚಿಸಿದಾಗ ನಮಗೂ ಕೂಡ ತೃಪ್ತಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ದೇಶಕ್ಕಾಗಿ ಅವರು ಪ್ರಾಣವನ್ನು ಕಳೆದು ನಮ್ಮ ದೇಶದ ಒಂದು ಗಡಿಯನ್ನ ಕಾಯ್ದು ದೇಶ ಸೇವೆ ಮಾಡಿದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಿ ನನಗೆ ಸಂತೋಷ ಆಗ್ತದೆ. ಯುದ್ಧದ ಸೂಚನೆ ಬಂದ ಸಂದರ್ಭದ ಬಗ್ಗೆ ಹೇಳಿ. ಹಾಗೆ ನಿಮ್ಮ ಆ ಸಂದರ್ಭದ ತಯಾರಿ ಹೇಗಿತ್ತು? ನಮ್ಮ ತಯಾರಿ ಅಂತ ಹೇಳಿದ್ರೆ ನಾವು ಪೋಸ್ಟ್ ಅಲ್ಲಿ ನಾವು ಆಲ್ರೆಡಿ ನಾವು ಅಲ್ಲಿ ರೆಡಿಯಾಗಿದ್ದೀವಿ. ಆಗ ನಮ್ಮ ಆರ್ಟ್ಲರಿ ಅವರಿಗೆ ಬೇರೆ ಒಂದು ಟಾಸ್ಕ್ ಕೊಟ್ಟಿದ್ರು. ಅಂದ್ರೆ ನಮ್ಮ ವೆಹಿಕಲ್ಗಳು ಬರಕ್ಕೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ರು. ಆಗ ನಮಗೆ ಸೂಚನೆಗಳು ಸಿಗ್ತಾ ಇದ್ವು. ನಮಗೆ ಗೊತ್ತಿರ್ಲಿಲ್ಲ ಯುದ್ಧ ಸನ್ನಿವೇಶ ಅಂತೇಳಿ. ಆ ಆರ್ಟ್ಲರಿಯನ್ನ ನಮ್ಮ ಬೋಫೋರ್ಸು ಮತ್ತೆ ದೊಡ್ಡ ಇಂಡೈರೆಕ್ಟ್ ಫೈರ್ ಗನ್ಗಳ ಆ ಒಂದು ಬ್ಯಾಟ್ರಿ ಏನಿದೆ, ಬ್ಯಾಟ್ರಿ ಅಂತ ಹೇಳ್ತಾರೆ ಅದಕ್ಕೆ ಆರ್ಟ್ಲರಿಯಲ್ಲಿ, ಅವ್ರನ್ನ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು. ಆ ರೀತಿ ನಾರ್ಮಲ್ ಆಗಿ ನಮಗೆ ಸೂಚನೆ ಸಿಗ್ತಾ ಇತ್ತು. ಆ ಯುದ್ಧದ ಸಂದರ್ಭದಲ್ಲಿ ನಮಗೆ ಗೊತ್ತಾಯ್ತು ಈ ಆರ್ಟ್ಲರಿಯನ್ನು ಕೂಡ ಈ ಕಾರ್ಗಿಲ್ ಯುದ್ಧಕ್ಕೆ ಬಳಸಲಿಕ್ಕೆ ಅಂತ ಹೇಳಿ ಆಗ ಕಳಿಸಿದ್ದಾರೆ ಅಂತ ಹೇಳಿ ನಮಗೆ ಆಗ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳ ಸಂಗ್ರಹ ನಿಮ್ಮ ಬಳಿ ಇದ್ವಾ? ನಮಗೆ ಅಂದ್ರೆ ನಮ್ಮ ಇನ್ಫೆಂಟ್ರಿಲಿ ಸ್ಮಾಲ್ ವೆಪನ್ಸ್ ಇರುತ್ತೆ. ಮತ್ತೆ ಒಂದು 81 ಮೋಟರ್, ಹೆವಿ ಮೋಟರ್ ಅಂದ್ರೆ ಒಂದು 81 ಮೋಟರ್ ಇರುತ್ತೆ. ಆ ತಯಾರಿಗಳೆಲ್ಲ ನಾವು ಆಲ್ರೆಡಿ ಇದ್ದು. ಯಾಕೆಂತ ಹೇಳಿದ್ರೆ ಈಗ ಅವರ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಹೋಗುವಂತ ವೆಹಿಕಲ್ ಗಳನ್ನ ನಾವು ಅದನ್ನ ಬ್ಲಾಕ್ ಮಾಡಬೇಕಾಗಿತ್ತು. ಅದರಿಂದ ನಮ್ಮಲ್ಲಿ ಅಷ್ಟು ಫೈರಿಂಗ್ ಜಾಸ್ತಿಯಾಗಿ ಆಗ್ತಾ ಇದ್ವು. ಯಾಕೆಂತ ಹೇಳಿದ್ರೆ ನಮಗೆ ಮೇಲ್ಗಡೆಯಿಂದ ಆರ್ಡರ್ ಸಿಗ್ತಾ ಇತ್ತು.
ಅವರ ವೆಹಿಕಲ್ ಗಳನ್ನ ಸಿಎಚ್ಎನ್ ಗ್ಲೇಸಿಯರ್ ಹೋಗೋ ವೆಹಿಕಲ್ ಅನ್ನ ಹೈವೇನ ಬಂದ್ ಮಾಡ್ಬೇಕು ಅಂತೇಳಿ. ಆಗ ನಾವು ಈ ಕಡೆಯಿಂದ ಫೈರ್ ಮಾಡುವಾಗ ನಮಗೂ ರಿಟರ್ನೇಟ್ ಫೈರ್ ನಮ್ಮ ಮೇಲೆ ಜಾಸ್ತಿಯಾಗಿ ಬರ್ತಾ ಇತ್ತು. ಅವಾಗ ಯಾವ ವೆಹಿಕಲ್ ಇರಲ್ಲ ಆ ಕಡೆ ಹೋಗ್ಲಿಕ್ಕೆ. ಒಂದು ದಿವಸ ವೆಹಿಕಲ್ ಬಿಟ್ಟು ಒಂದು ದಿವಸ ನಡೆದು ಹೋಗಿ ಆ ಜಾಗದ ತಲುಪಬೇಕು. ತಲುಪಿದ್ಮೇಲೆನೆ ನಮಗೆ ನಮ್ಮ ಲೊಕೇಶನ್ ಗಳಿಗೆ ಯಾವ ಪೋಸ್ಟ್ ಅಲ್ಲಿ ನಮ್ಮನ್ನ ಡಿವೈಡ್ ಆಗಿರುತ್ತೆ ಆ ಪೋಸ್ಟ್ ಗಳಿಗೆ ತಲುಪಕ್ಕಾಗೋದು. ಮತ್ತೆ ಅಲ್ಲಿಂದ ಒಂದು 50 ಮೀಟರ್ಲ್ಲೂ ಇರುತ್ತೆ, 100 ಮೀಟರ್ಲ್ಲೂ ಇರುತ್ತೆ ಬಾರ್ಡರ್ ಅಲ್ಲಿ ಅವರ ಪೋಸ್ಟ್ಗಳು, ಒಂದು 200 ಮೀಟರ್ಲ್ಲೂ ಇರುತ್ತೆ, 1000 ಮೀಟರ್ಲ್ಲೂ ಇರುತ್ತೆ. ಅದು ಯಾವುದೇ ಒಂದು ಲೈನ್ ಆಗಿ ಇರಲ್ಲ. ನಾವು ಯಾವ ರೀತಿ LOC ಅಂತ ಇರುತ್ತೋ ಲೈನ್ ಆಫ್ ಕಂಟ್ರೋಲ್, ಅದನ್ನ ನಾವು ಯಾವ ರೀತಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೀವೋ ಆ ರೀತಿನೇ ಇರ್ತಿತ್ತು. ಅದರಲ್ಲಿ ಇನ್ನೊಂದು ಏನು ತುಂಬಾ ತೊಂದರೆ ಅಂತ ಹೇಳಿದ್ರೆ, ನಮ್ಮ ಪೋಸ್ಟ್ ಅವರ ಪೋಸ್ಟಿಗೆ ತುಂಬಾ ಕಡಿಮೆ ಅಂತರ ಇರೋದ್ರಿಂದ ನಮ್ಮ ಆರ್ಟಿಲರಿ ಬಾಂಬ್ಗಳು ನಮ್ಮ ಮೇಲೆ ಬೀಳುವಂತ ಸಂದರ್ಭಗಳು ಬರ್ತಿತ್ತು. ಮತ್ತೆ ನಾವು ಅದನ್ನ ಕರೆಕ್ಷನ್ ಮಾಡಿ ಆ ಕಡೆ ಕೊಡ್ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಒಂದು ಡಿಗ್ರಿ ಡಿಸ್ಟೆನ್ಸ್ ಅಲ್ಲೂ ಕೂಡ ಒಂದು ಇಂಚು ಕಡಿಮೆ ಆಗಿದ್ರು ಕೂಡ ಅದು ನಮ್ಮ ಮೇಲೇನೆ ಬೀಳುತ್ತೆ. ಅಷ್ಟು ಬೆಟ್ಟ ಗುಡ್ಡ ಪ್ರದೇಶ ಅಂತ ಹೇಳಿದ್ರೆ ಅದು ಇಳಿಜಾರಾಗಿರುತ್ತೆ. ಮತ್ತೆ ಅಷ್ಟು ಡಿಸ್ಟೆನ್ಸ್ ಏರ್ಲೈನ್ ಇದು ಮಾಡಕ್ಕೆ ನಮಗೆ ಜಡ್ಜ್ಮೆಂಟ್ ಮಾಡಕ್ಕೂ ತುಂಬಾ ತೊಂದರೆ ಆಗ್ತಿತ್ತು. ಪಾಕಿಸ್ತಾನದ ಪೋಸ್ಟ್ಗಳು ನಮ್ಮಲ್ಲಿ ಎಲ್ಲಾ ಪೋಸ್ಟ್ಗಳು ಕಾಣ್ತಾ ಇದ್ದು ಓಪನ್ ಅಲ್ಲಿ ನಾವು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಾವು ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲ ಟ್ರೆಂಚ್ ಗಳನ್ನ ಮಾಡಿದೀವಿ, ಬಂಕರ್ ಗಳಲ್ಲಿ ನಾವು ಇರ್ತಿದ್ವಿ. ಯುದ್ಧ ಆರಂಭದಿಂದ ಅಂತ್ಯದವರೆಗೂ ನೀವು ಫೀಲ್ಡ್ ಅಲ್ಲಿ ಇದ್ರಾ? ಹೌದು, ನಾನು ಆಕ್ಚುಲಿ 99 ಅಲ್ಲಿ ಜೂನ್ ಅಲ್ಲಿ ನಮ್ಮ ಇದೇ ಮಡಿಕೇರಿಯಲ್ಲಿ ಕೊಡೋ ಸಮಯದಲ್ಲಿ ನನ್ನ ಮದುವೆ ಆಗುತ್ತೆ. ನಾನು ರಜೆ ಬಂದಿರ್ತೀನಿ, ನನ್ನ ಮದುವೆ ಆಗಿರುತ್ತೆ, ಯುದ್ಧದ ಪ್ರಾರಂಭ ಆಗಿರುತ್ತೆ. ಆ ಸನ್ನಿವೇಶನ ನನಗೆ ಹೇಳಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ನಾನು ಮದುವೆನ ಅದನ್ನ ಸಂಭ್ರಮಿಸ್ಲಿಲ್ಲ. ನಮ್ಮ ಜೊತೆಯವರು ಇಂದು ಸಾಯ್ತಾರೆ ಅಂತ ಹೇಳುವಾಗ ನಮ್ಮ ಬೆಟಾಲಿಯನ್ ಅವರು ಒಂದು 50 ಜನ ಬಂದಿದ್ರು. ನಮ್ಮ ಇದೇ ಮಡಿಕೇರಿ ಕೊಡೋ ಸಮಾಜಕ್ಕೆ 50 ಜನ ಬಂದಾಗ ಅವ್ರು ಮಾರನೇ ದಿವಸನೇ ಅವ್ರಿಗೆ ಆರ್ಡರ್ ಬರುತ್ತೆ, ನೀವು ವಾಪಸ್ ಬೆಟಾಲಿಯನ್ಗೆ ಬರ್ಬೇಕು ಅಂತೇಳಿ. ಆದ್ರೆ ನನಗೆ ಒಂದು ವಾರ ಟೈಮ್ ಸಿಗುತ್ತೆ. ಪುನಃ ನಾನು ಕೂಡ ವಾಪಸ್ ನಮ್ಮ ಬೆಟಾಲಿಯನ್ಗೆ ಹೋಗ್ಬೇಕಾಗುತ್ತೆ. 9 ಜೂನ್ ಅಲ್ಲೇ ನನ್ನ ಮದುವೆ ಇದೆ ಕೊಡೋ ಸಮಯದಲ್ಲಿ ಆಗುತ್ತೆ. ಆ ಸಂದರ್ಭನ ನಾವು ಹೇಳಕ್ಕಾಗಲ್ಲ. ಆ ಕೈ ಹಿಡಿಯೋ ಆ ಒಂದು ಸಂಗಾತಿ ಕೂಡ ಆ ಯುದ್ಧದ ಸಂದರ್ಭದಲ್ಲಿ ಒಂದು ಸೈನಿಕನ ಕೈ ಹಿಡಿಬೇಕು ಅಂದ್ರೆ ನಾವೀಗ ಅವ್ರನ್ನ ಮೆಚ್ಕೊಳ್ಬೇಕಾಗುತ್ತೆ. ತುಂಬಾ ಜನ ಅವರ ಫ್ರೆಂಡ್ಸ್ಗಳು ಹೇಳ್ತಾರೆ, ಈ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ನೀನು ಯಾಕೆ ಮದುವೆ ಆಗ್ತಿ ಅಂತ. ಇಲ್ಲ, ನಾನು ಅವ್ರನ್ನೇ ಬರೆಸಿದೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಅವರು ಕೂಡ ಇದನ್ನ ಭರವಸೆನ ಕೊಟ್ರು. ಒಂದು 20 ವರ್ಷ ನಮ್ಮ ಮನೆಯಲ್ಲಿ ಇಲ್ಲಿ ವಿದ್ಯಾಭ್ಯಾಸದಲ್ಲಿ ಇರ್ತೀವಿ, ಆದ್ರೆ 30 ವರ್ಷ ಇಲ್ಲಿ ಇರ್ತೀವಿ. ಮನೆಗಿಂತ ಹೆಚ್ಚಾಗಿ ನಾವು ನಮ್ಮ ಒಂದು ಸೈನಿಕರ ಜೊತೆ ನಾವು ಅಂದ್ಕೊಂಡಿದ್ದಾಗ, ಜೊತೆಯಲ್ಲಿ ನಾವು ಒಂದು ಕೋರ್ಡಿನೇಷನ್ ಎಲ್ಲ ಇದ್ದಾಗ ನಮಗೆ ಅದೇ ಒಂದು ಹೆಚ್ಚಾಗಿರುತ್ತೆ. ಆ ರೀತಿಯಲ್ಲಿ ನಾವು ಬೆಳೆದಿರ್ತೀವಿ, ಆ ರೀತಿಯಲ್ಲಿ ನಮ್ಮ ಕೋರ್ಡಿನೇಷನ್ ಇರುತ್ತೆ. ಅದರಿಂದ ಆ ಸನ್ನಿವೇಶನ ನಮಗೆ ಈಗ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಆ ರೀತಿ ಒಂದು ಸನ್ನಿವೇಶದಲ್ಲಿ ನಮ್ಮ ಒಂದು ಮದುವೆ ನಡೀತು ಅಂತ ಹೇಳ್ಬೋದು. ಯುದ್ಧಕ್ಕೆ ಹೊರಡುವಾಗ ನಿಮ್ಮ ಶ್ರೀಮತಿಯವರ ಪ್ರತಿಕ್ರಿಯೆ ಏನಾಗಿತ್ತು? ಅವರು ಹೇಳಿದ್ರು, ಆಯ್ತು ನೀವು ಹೋಗಿ, ನಿಮ್ಮ ಕರ್ತವ್ಯಕ್ಕೆ ನೀವು ಹೋಗ್ಬೇಕು, ನೀವು ಹೋಗಿ ಅಂತೇಳಿ ಕಳ್ಸಿದ್ರು. ಆಮೇಲೆ ಇದೆಲ್ಲ ಯುದ್ಧದ ಎಲ್ಲ ಸಂದರ್ಭ ಮುಗಿದ ನಂತರ ನನಗೆ ನಮ್ಮ ಊಟಿಯಲ್ಲಿ ನನ್ನ ರೆಜಿಮೆಂಟಲ್ ಸೆಂಟರ್ ಇದೆ, ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ನಮ್ಮ ಮಕ್ಕಳಿಗೆ ವೆಪನ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡಕ್ಕೆ ನಾವು ಕಂಟಿನ್ಯೂ ಆಗಿ ರಾಷ್ಟ್ರೀಯ ರೈಫಲ್ ಕೂಡ ಇರ್ತೀವಿ. ಆಪರೇಷನ್ ವಿಜಯ್ ಕಾರ್ಗಲ್ ವಾರು, ಆಪರೇಷನ್ ರಕ್ಷಕ್ ಕಾಶ್ಮೀರದ ಮಿಲಿಟೆನ್ಸಿ 18 ವರ್ಷ, ಆಪರೇಷನ್ ರೇಣೋ ಅಸ್ಸಾಂದ ಮಿಲಿಟೆನ್ಸಿ, ಅದು ಫುಲ್ ಫೀಲ್ಡ್ ಅಲ್ಲಿ 3 ವರ್ಷ ಅಸ್ಸಾಂ ಅಲ್ಲಿ ಉಲ್ಫಾ NDFD ಆಪೋಸಿಟ್ ಆಗಿ. ಮತ್ತೆ ಆಪರೇಷನ್ ಪರಾಕ್ರಮ್ ಈ ಚೆನ್ನೈಯಲ್ಲಿದ್ದಾಗ ಅಲ್ಲಿಗೆ ಹೋಗಿರ್ತೀವಿ. 4-5 ಆಪರೇಷನ್ ಅಲ್ಲೇ ಕೂಡ ನಾವು ಇನ್ವಾಲ್ವ್ ಇದ್ದು, ಮತ್ತೆ ರಾಷ್ಟ್ರೀಯ ರೈಫಲ್ ಅಲ್ಲಿ 2 ಟೈಮ್ ಅಲ್ಲಿ. ರಾಷ್ಟ್ರೀಯ ರೈಫಲ್ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ರೈಫಲ್ ಇಂದ ನಮ್ಮ ಕಾಶ್ಮೀರ ಪಂಜಾಬ್ ಇದು ನಮಗೆ ಬಾಕಿ ಆಯ್ತು ಅಂತ ಹೇಳ್ಬೋದು. 1994 ಅಲ್ಲಿ ನಮಗೆ ಪೋಸ್ಟಿಂಗ್ ಬರುತ್ತೆ ಪಂಜಾಬ್ಗೆ. ಅಲ್ಲಿ ಒಂದು ಶಾಂತಿಯ ವಾತಾವರಣ ಬಂದಾಗ 18 ಡಿಸೆಂಬರ್ 94 ಅಲ್ಲಿ ನಾವು ಕಾಶ್ಮೀರಕ್ಕೆ ಬರ್ತೀವಿ. ಕಾಶ್ಮೀರಕ್ಕೆ ಬಂದಾಗ ಸನ್ನಿವೇಶ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವ ವಿಲೇಜ್ಗಳನ್ನು ನಾವು ಹೋಗಕ್ ಆಗ್ತಾ ಇರಲಿಲ್ಲ. ಆಗ ಹೊಸ ಈ ನಮ್ಮ ಆರ್ಮಿನ ಒಂದು ವಿನ್ಯಾಸ ಮಾಡಿದ್ರು. ಎಲ್ಲರನ್ನು ಈಗ ಎಲ್ಲ ರಾಜ್ಯದ ಜನರನ್ನು ಮಿಕ್ಸ್ ಮಾಡಿ ಅದರಲ್ಲಿ ಹಾಕಿದ್ರು. ಅದರಲ್ಲಿ ನಮಗೆ ಒಂದು AK-47 ಮತ್ತೆ ಒಂದು ಸಿವಿಲ್ ಟ್ರಕ್, ನಮ್ಮ ಸಿವಿಲ್ ವೆಹಿಕಲ್ಗಳು ಕೂಡ ಹೋಗಿ ಆಪರೇಷನ್ ಮಾಡಬಹುದಿತ್ತು. ಅದು ಆ ಆಪರೇಷನ್ ಮಾಡಿದ್ರೆ 6 ಬೆಟಾಲಿಯನ್ ಓಪನ್ ಮಾಡಿದ್ರು. ಇಂಡಿಯನ್ ಆರ್ಮಿಲಿ ಸಪರೇಟ್ ಆಗಿ 6 ಬೆಟಾಲಿಯನ್ ಓಪನ್ ಮಾಡಿ, ಆ ಬೆಟಾಲಿಯನ್ ಆಪರೇಷನ್ ಸಕ್ಸಸ್ ಆದ್ಮೇಲೆ 66 ಬೆಟಾಲಿಯನ್ ಓಪನ್ ಮಾಡಿದ್ರು ಎಲ್ಲ ರೆಜಿಮೆಂಟ್.
ಅಂದ್ರೆ ಗಢವಾಲ್ ಇರ್ಬೋದು, ಸಿಖ್ ಇರ್ಬೋದು, ಸಿಕ್ಕಲ ಇರ್ಬೋದು, ಪಂಜಾಬ್ ಇರ್ಬೋದು, ಮಡ್ರಾಸ್ ಇರ್ಬೋದು, ಈ ರಜಪೂತ್, ರಾಜ ರೈಫಲ್, ಈ ರೀತಿ ಎಲ್ಲ ರೆಜಿಮೆಂಟ್ ಅದು ಅವರು ಸಪರೇಟ್ ಬೆಟಾಲಿಯನ್ ಮಾಡಿ ಅದನ್ನ ಪ್ಯೂರ್ ಮಾಡಿದ್ರು. ಆಗ ಆ ಒಂದು ಕೋರ್ಡಿನೇಷನ್ ಎಲ್ಲ ಸ್ವಲ್ಪ ತೊಂದರೆ ಆಗ್ತಿತ್ತು ಎಲ್ಲ ರೆಜಿಮೆಂಟ್ಗಳಿದ್ದಾಗ. ಈ ಒಂದೇ ರೆಜಿಮೆಂಟ್ ಸ್ಟೇಟ್ ವೈಸ್ ಮಾಡಿದಾಗ ಅದು ತುಂಬಾ ಸಕ್ಸಸ್ ಆಗಿ ಬಂತು. ಅದರಿಂದ ನಮ್ಮ ಕಾಶ್ಮೀರ ಬಾಕಿ ಆಯ್ತು ಅಂತ ಹೇಳಲಿಕ್ಕೆ ನನಗೆ, ನಾವು ಗ್ರೌಂಡ್ ರಿಯಾಲಿಟಿ ನೋಡಿ ನಾವೇ ಅದನ್ನ 2 ಬಾರಿ, ಒಂದು 1994 ಅಲ್ಲಿ, ಅದರಲ್ಲಿ 2002 ಅಲ್ಲಿ ಪೂಂಚ್ ರಜೌರಿ ಸೈಡ್ ಅಲ್ಲೂ ಕೂಡ ನಾವು 3 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದೀವಿ. ಎಲ್ಲ ಮಿಲಿಟೆನ್ಸಿಯಲ್ಲಿ ರಾಷ್ಟ್ರೀಯ ರೈಫಲ್ ಅಂದ್ರೆ ಓನ್ಲಿ ನಮ್ಮ ಮಿಲಿಟೆನ್ಸಿ ಎಲ್ಲಿದ್ದಾರೆ ಅವ್ರನ್ನ ಮೇಲೆ ನಾವು ಆಕ್ಷನ್ ತಗೊಳಕ್ಕಿಂತ ಒಂದು ಬೆಟಾಲಿಯನ್ ಆಗಿತ್ತು. ಯುದ್ಧದ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಏನಿತ್ತು? ವಾರ್ ಟೈಮಲ್ಲಿ, ಆ ಟೈಮಲ್ಲಿ ನಮ್ಮ ಎಕ್ಸ್ಚೇಂಜ್ ಅಂತ ಇರುತ್ತೆ, ನಮ್ಮ ಫೋನ್ದು ಎಲ್ಲ ಫೋನ್ಗಳು ಬರುತ್ತೆ, ಅದರಲ್ಲಿ 24 ಗಂಟೆ ನಾವು ಅದನ್ನ ಅಲರ್ಟ್ ಆಗಿರ್ಬೇಕು. ಇಲ್ಲಿಂದ ಅಲ್ಲಿಂದ ನಮಗೆ ಮೆಸೇಜ್ಗಳು ಬರ್ತವೆ. ಈ ರೀತಿ ಅದನ್ನ ಎಲ್ಲ ನಮ್ಮ ಪೋಸ್ಟ್ಗಳು ಇರ್ತವೆ, ಇಲ್ಲಿಂದ ಹಿಡಿದು ಒಂದು 10-15 ಕಿಲೋಮೀಟರ್ ವರೆಗೆ ಆ ಬೆಟ್ಟ ಗುಡ್ಡದಲ್ಲಿ. ಅವ್ರಿಗೆ ಎಲ್ರಿಗೂ ನಾವು ಎಲ್ಲಿ ಈ ರೀತಿ ಅವ್ರದ್ದು ಫೈರ್ ಬರುತ್ತೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಇಷ್ಟು ಫೈರ್ ಮಾಡ್ಬೇಕು ಅಂತ ನಾವು ಅದನ್ನ ಆರ್ಡರ್ನ ನಮ್ಮ ಹೈಯರ್ ಅಥಾರಿಟಿಯಿಂದ ಅವರಿಗೆ ಪಾಸ್ ಮಾಡ್ಬೇಕಾಗುತ್ತೆ. ಈಗ ಫೈರ್ ಮಾಡ್ಬೇಕು, ಈ ರೀತಿ ನಿಮ್ ಸನ್ನಿವೇಶದಲ್ಲಿ ನೀವು ಅಲರ್ಟ್ ಆಗಿರ್ಬೇಕು ಅಂತ ಹೇಳುವಂತನ್ನ ನಾವು ಎಲ್ರಿಗೂ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀವಿ. ನಮ್ಮ ಪೋಸ್ಟ್ ಅನ್ನು ಕಾಂಪೌಂಡ್ ಮಾಡ್ಕೊಂಡು ಎಲ್ರಿಗೂ ಮೆಸೇಜ್ ಪಾಸ್ ಮಾಡೋಕಂತ ನಮ್ಮ ಒಂದು ಚಿಕ್ಕದೊಂದು ಎಕ್ಸೈಸ್ ಅಂತ ಇರುತ್ತೆ. ಅದರಿಂದ ಎಲ್ಲಾ ಪೋಸ್ಟ್ಗಳಿಗೆ ನಾವು ಅದನ್ನ ಪಾಸ್ ಮಾಡ್ಬೇಕಾಗುತ್ತೆ ನಮ್ಮ ಮೆಸೇಜ್ ಹೈಯರ್ ಅಥಾರಿಟಿಯಿಂದ. ನಮ್ಮಲ್ಲಿ ಒಂದು 15 ಜನ ಇರ್ತಿದ್ರು ಒಂದು ಪೋಸ್ಟ್ ಅಂತ ಹೇಳಿದ್ರೆ. ಈಗ ಒಂದು ಬೆಟಾಲಿಯನ್ ಅಂತ ಹೇಳಿದ್ರೆ ಒಂದು ಬೆಟ್ಟ ಗುಡ್ಡದಲ್ಲಿ ಫುಲ್ ಅಲ್ಲಿ ಹೊಂದ್ಕೊಂಡಿರುತ್ತೆ. ಅದರಲ್ಲಿ ಬೇರೆ 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 ಕಡೆ ಇರ್ತಾರೆ. ನಮ್ಮ ಪೋಸ್ಟ್ ಅಲ್ಲಿ ಒಂದು 15 ಜನ ನಾವು ನಿಯೋಜನೆ ಆಗಿದ್ದೀವಿ. ಅಲ್ಲಿ ನಿಮ್ ಜೊತೆಗೆ ಕೊಡಗಿನವರು ಹಾಗೆ ಕರ್ನಾಟಕದವರು ಇದ್ರು. ನಮ್ಮ ಕೊಡಗಿನವರು ಕೂಡ ನಮ್ಮ ಜೊತೆಯಲ್ಲಿ ಇದ್ರು. ಆಗಿನ ಟೈಮಲ್ಲಿ ನಮ್ಮ ಅದಕ್ಕಿಂತ ಮುಂದೆ ಕೂಡ ನಮಗೆ ಫೈರ್ದು ನಮ್ಮ ಒಂದು ಫೈರ್ ಮಾಡ್ಲಿಕ್ಕೆ ಕೂಡ ನಮಗೆ ಸಂದರ್ಭಗಳು ಸಿಗ್ತಾ ಇರ್ಲಿಲ್ಲ. ಆ ರೀತಿಯ ಸಿಚುವೇಶನ್ ಇರ್ತಿತ್ತು. ಅವ್ರು ಫೈರ್ ಮಾಡ್ತಾ ಇದ್ರು, ನಾವು ಫೈರ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಆರ್ಡರ್ ಸಿಗ್ತಾ ಇರ್ಲಿಲ್ಲ. ಅದರ ನಂತರ ಬಂದ್ಮೇಲೆ ನಮಗೆ ಸರಿಯಾದ ಒಂದು ಆರ್ಡರ್ ಮತ್ತೆ ಒಳ್ಳೆ ಸೆಂಟರ್ ಇಂದ ಆರ್ಡರ್ ಸಿಕ್ಕಿದಾಗ ನಮ್ಮ ಎಲ್ಲ ಒಂದು ಸಂದರ್ಭಗಳು ಒಳ್ಳೇದಾಗಿ ಬಂತಾ ಇತ್ತು. ಯುದ್ಧದ ವಿಜಯದ ಸಂದರ್ಭದ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ನಾವು ಸೆಲೆಬ್ರೇಷನ್ ಅಂತ ಹೇಳಿದ್ರೆ ನಮ್ಮ ಜೊತೆನವ್ರನ್ನು ಕಳ್ಕೊಂಡಿದ್ರಿ. ನಾವು ಅದನ್ನ ಸೆಲೆಬ್ರೇಷನ್ ಮಾಡಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಅದು ನಮ್ಮ ಈ ಹೊರಗಡೆ ನಮ್ಮ ಸಿವಿಲ್ ಅಲ್ಲಿ ಮಾಡ್ತಾರೆ. ಆದ್ರೆ ನಮಗೆ ಆ ರೀತಿಯನ್ನ ಅದನ್ನ ನಾವು ಕೊಂಡಾಡ್ಲಿಕ್ಕೆ ಮತ್ತೆ ಅದನ್ನ ಸೆಲೆಬ್ರೇಷನ್ ಮಾಡಕ್ ಆಗಲ್ಲ. ನಮಗೆ ಒಂದು ದುಃಖ ನಮ್ಮಲ್ಲಿ ಇರುತ್ತೆ. ನಮ್ಮ ಜೊತೆಯಲ್ಲಿದ್ದು ನಮ್ಮ ದೇಶಕ್ಕಾಗಿ ಆ ಒಂದು ಜೀವವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಅದನ್ನ ವಿಜಯ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು ಬೇರೆ ದೇಶದಿಂದ ನಾವು ಒಂದು ವಿಜಯ ಸಾಧಿಸಿದೀವಿ ಅಂತ ಇರುತ್ತೆ. ಆದ್ರೆ ಆ ರೀತಿಯ ನಮ್ಮ ಸಂಭ್ರಮಾಚರಣೆ ನಮ್ಮ ಹತ್ರ ಅದು ನಮಗೆ ಯೋಚನೆ ಬರಲ್ಲ. ಅದು ಯುದ್ಧದ ವಿಜಯದ ಸಂದರ್ಭದ ಬಗ್ಗೆ ಸ್ವಲ್ಪ ಹೇಳಿ. ಈ ನಮ್ಮ ಸೂಜಿ ಪರ್ಣ ಕಾಡುಗಳು ಅಂತ ಇರ್ತವೆ, ನಾವು ಬುಕ್ಕಲ್ಲಿ ಓದಾಗ ನೋಡಿದ್ವಿ. ಆ ಸೂಜಿ ಪರ್ಣ ಕಾಡುಗಳು ಹೇಗೆ ಅಂತ ಹೇಳಿದ್ರೆ ಎಣ್ಣೆ ಮರಗಳು. ಆಗ ಅವರು ಬೇಕು ಅಂತ ಹೇಳಿ ನಮ್ಮ ಮೇನ್ ಫೀಲ್ಡ್ ಯಾವ ರೀತಿ ಬಾರ್ಡರ್. ನಿಮ್ಗೆ ಮತ್ತೆ ನಿಮ್ಮ ತಂಡಕ್ಕೆ ಅಪಾಯದ ಸಂದರ್ಭ ಯಾವ್ದಾದ್ರು ಎದುರಾಗಿತ್ತ ಈ ಯುದ್ಧದಲ್ಲಿ? ನಾವು ಮೇನ್ ಆಗ್ತಿದ್ದು ಮೇನ್ಸ್ ಇಡ್ತಿದ್ದೀವಿ. ಆ ಮೇನ್ಸ್ಗಳು ಇದು ಸಿಡಿಸ್ಲಿಕ್ಕಾಗಿ ಬೆಂಕಿ ಹಾಕ್ತಾ ಇದ್ರು. ಆ ಬೆಂಕಿ ನಮ್ಮ ಪೋಸ್ಟ್ ವರೆಗೂ ಬಂದು ಆ ಮೇನ್ಸ್ ಗಳೆಲ್ಲ ಹೋಗ್ತಾ ಇದ್ವು. ಮತ್ತೆ ಅವರ ಮಿಲಿಟೆನ್ಸಿನ ಅಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ, ಒಳಗೆ ನುಸುರುಕೊಳ್ಳೋರನ್ನ ಕಳಿಸ್ಲಿಕ್ಕೆ ಆ ಮೇನ್ಸ್ ಇಲ್ಲ ಅಂದ್ರೆ ಅವರು ಸುಲಭದಲ್ಲಿ ಬರ್ಬೋದು. ಅದಕ್ಕಾಗಿ ಅವರು ಆ ರೀತಿಯ ಬೆಂಕಿ ಹಾಕಿ ನಮ್ಮ ಪೋಸ್ಟ್ಗಳನ್ನ ನಮ್ಮ ಏರಿಯನ್ನ ಅವ್ರು ಸುಟ್ಟಾಕ್ತಾ ಇದ್ರು. ಆಗ ನಮಗೆ ತುಂಬಾ ತೊಂದರೆ ಆಗ್ತಿತ್ತು. ಯಾಕೆಂತ ಹೇಳಿದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಬರ್ಬೋದು. ಈ ಮೇನ್ಸ್ ಇರೋದ್ರಿಂದ ಸ್ವಲ್ಪ ಹೆದರಿಕೆ ಇರುತ್ತೆ. ಆದ್ರೆ ಈ ಮೇನ್ಸ್ ಇಲ್ಲದಾಗ ಎಲ್ಲಿ ಬೇಕಾದ್ರೂ ಅವರು ಒಳಗೆ ಬರ್ಬೋದು. ಆ ರೀತಿಯ ಒಂದು ಸನ್ನಿವೇಶಗಳು ಇರ್ತಿದ್ವು. ನಮ್ಮ 525 ಜನ ಏನೋ ನಮ್ಮಲ್ಲಿ ಹುತಾಂತರಾಗಿದ್ದಾರೆ. ಮತ್ತೆ ಯುದ್ಧ ಇದು ನಮ್ಮ ಈಗ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಜುಲೈ 25ಕ್ಕೆ ಇದನ್ನ ನಾವು ಮುಗಿಸ್ತೀವಿ. 26ಕ್ಕೆ ನಾವು ವಿಜಯನ ಪತಾಕೆಯನ್ನು ಹಾರಿಸ್ತೀವಿ ಟೈಗರ್ ಹಿಲ್ ಅಲ್ಲಿ.
ಈಗಿನ ಪೀಳಿಗೆಗೆ ಕಾರ್ಗಿಲ್ ಹೋರಾಟದ ಅರಿವಿದೆಯಾ? ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಪೀರಿಯಡ್ ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ಫ್ಯಾಷನ್ ಆಗಿತ್ತು, ನಾವು ಮಿಲಿಟರಿಗೆ ಹೋಗ್ಬೇಕು, ಆರ್ಮಿಗೆ ಹೋಗ್ಬೇಕು ಅಂತೇಳಿ. ಆ ಆ ಯುದ್ಧದ ಸನ್ನಿವೇಶಗಳು ಬರ್ತದೆ ಅಂತ ಹೇಳಿದ್ರು ಕೂಡ ನಮಗೆ ಆ ರೀತಿ ಹೆದರಿಕೆ ಆಗ್ತಾ ಇರ್ಲಿಲ್ಲ. ನಾವು ಅಲ್ಲಿ ಇದ್ದ ಸಂದರ್ಭದಲ್ಲೂ ಎಷ್ಟೋ ಆಪರೇಷನ್ಗಳಲ್ಲಿ ವಾರಲ್ಲಿ ನಾವು ಅಟೆಂಡ್ ಮಾಡಿದ್ರು ಕೂಡ, 4-5 ಆಪರೇಷನ್ ಅಟೆಂಡ್ ಮಾಡಿದ್ರು ಕೂಡ ನಮಗೆ ಹೆದರಿಕೆ ಇರ್ತಿರ್ಲಿಲ್ಲ. ನಾವು ಬಂದಿದ್ದೀವಿ, ಈ ಸೇವೆ ಮಾಡ್ಬೇಕು, ಎಷ್ಟು ದಿವಸ ಇರ್ತೀವಿ ಆ ಸೇವೆ ಮಾಡ್ಬೇಕು ಅಂತ ಭಾವನೆ ಇರ್ತಿತ್ತು. ಈಗಿನ ಸಂದರ್ಭದಲ್ಲಿ ಆ ಭಾವನೆ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಟ್ರೈನಿಂಗ್ ಸೆಂಟರ್ ಅಲ್ಲಿ ಒಂದು 6 ವರ್ಷ ನಾವು ಇದ್ದು, 6 ವರ್ಷದಲ್ಲಿ ಆ ಟ್ರೈನಿಂಗ್ ಮಾಡುವ ಮಕ್ಕಳ ಒಂದು ಟ್ರೈನಿಂಗ್ ಬಗ್ಗೆ ನೋಡಿದೀವಿ, ಅವರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನೋಡಿದೀವಿ, ಮತ್ತೆ ಆ ಮನಸ್ಥಿತಿಯನ್ನ ನೋಡಿದೀವಿ. ಈಗ ಎಲ್ರು ನಾವ್ ಯಾಕೆ ಯುದ್ಧಕ್ಕೆ ಹೋಗ್ಬೇಕು, ನಾವ್ ಯಾಕೆ ಬಾರ್ಡರ್ಗೆ ಹೋಗ್ಬೇಕು ಅನ್ನೋಂಥ ಮನಸ್ಥಿತಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯುವ ಜನತೆಯಲ್ಲಿ ಬಂದಿದೆ. ಅಂದ್ರೆ ನಾವು ಹೋಗ್ಬೇಕು, ದೇಶದ ಒಂದು ಸೇವೆ ಮಾಡ್ಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಅಗ್ನಿವೀರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ, ಒಳ್ಳೆ ಒಂದು ಕಾನ್ಸೆಪ್ಟ್ ಅದು. ಹೌದು, 30 ವರ್ಷ ಆದ್ಮೇಲೂ ನಮ್ಮ ಟ್ರೈನಿಂಗ್ ಫುಲ್ ಆಗಲ್ಲ, ಆದ್ರೆ 4 ವರ್ಷದಲ್ಲಿ ಫುಲ್ ಆಗ್ತದೆ ಅಂತ ಕ್ವಶನ್ ಹಾಕ್ತಾರೆ. ಹೌದು, ಅದು ಈಗ ಇಸ್ರೇಲ್ ನಂತದ್ದು, ಸಿಂಗಾಪುರ್ ನಂತ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಹೇಳಿದ್ರೆ ಎಲ್ರಿಗೂ ಒಂದು ಯುದ್ಧ ಕೌಶಲ್ಯ ಗೊತ್ತಿರ್ಬೇಕು, ಮತ್ತ ದೇಶದ ಒಂದು ಅಭಿಮಾನ ಎಲ್ರಲ್ಲೂ ಬರಬೇಕು. ಈಗ 4 ಜನ ಹೋಗಿದ್ರಿಂದ ಈಗ 10 ಜನ ಕಳಿಸ್ತಾರೆ. 10 ಜನ ಹೋಗಿ 4 ವರ್ಷ ಟ್ರೈನಿಂಗ್ ಮಾಡಿ ಮುಗಿಸಿ ಬಂದು ನಮ್ಮ ದೇಶಾಭಿಮಾನ ಅವರಲ್ಲಿ ಜಾಗೃತಿ ಜಾಸ್ತಿ ಉಂಟಾಗುತ್ತೆ. ಅದಲ್ಲದೆ ಅವರ ನಮ್ಮ ಆಪತ್ಕಾಲದಲ್ಲಿ ಅವರು ಕೂಡ ಸೈನ್ಯದಲ್ಲಿ ಹೋಗಿ ಸೇವೆ ಸಲ್ಲಿಸಬಹುದು. ಮತ್ತೆ ಎಲ್ರಿಗೂ ಆ ಭಾವನೆ, ದೇಶಾಭಿಮಾನ ಬರುತ್ತೆ ಅಂತ ಹೇಳಿ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ. ಟ್ರೈನಿಂಗ್ ಆಗಲ್ಲ, ಫುಲ್ ಆಗಲ್ಲ, ಒಪ್ಕೊಂಡಿದ್ವಿ, ಆದ್ರೆ ಈ ಕಾನ್ಸೆಪ್ಟ್ ತುಂಬಾ ಒಳ್ಳೇದು. ಎಲ್ರಿಗೂ ಅವಕಾಶ ಸಿಗುತ್ತೆ, ಅವ್ರು ಮಾಡಿ ಬರ್ತಾರೆ. ಸಿವಿಲ್ ಅಲ್ಲೂ ಕೂಡ ಎಲ್ಲ ಇಲಾಖೆಯಲ್ಲಿ ಕೂಡ ಅವರು ನಿಯೋಜನೆ ಆಗ್ತಾರೆ. ಅವ್ರಿಗೆ ಒಂದು ದೇಶಾಭಿಮಾನ ಬರುತ್ತೆ ಅಂತ ಹೇಳುವಂಥದ್ದು ಒಂದು ಒಳ್ಳೆಯ ಒಂದು ನಿಯೋಜನೆ ಇದು. ಪ್ರತಿ ವರ್ಷ ಜುಲೈ 26ಕ್ಕೆ ವಿಜಯ್ ದಿವಸ ಆಚರಿಸುವಾಗ ನಿಮ್ಗೆ ಏನ್ ನೆನಪಾಗುತ್ತೆ? ಕಾರ್ಗಿಲ್ ವಿಜಯ್ ದಿವಸ ಅಂದ್ರೆ ಒಂದು, ನಾವು ಮದುವೆ ಆದಂತ ಸಂದರ್ಭ. ಅದಲ್ಲದೆ ಆ ಬಾರ್ಡರ್ ಅಲ್ಲಿ ನಡೀತಕ್ಕಂತ ಆಗಿನ ಸನ್ನಿವೇಶದಲ್ಲಿ ಆಗ ಯಾವ ಫೋನು ಇರ್ಲಿಲ್ಲ, ಬರೀ ನಮ್ಮ ಒಂದು ಪತ್ರಕ್ಕಾಗಿ ನಾವು ಅದನ್ನ ಕಾಯ್ಬೇಕಾಗ್ತಿತ್ತು. ಈ ಮನೆಯಲ್ಲಿ 1 ವರ್ಷದವರೆಗೆ ಏನಾಯ್ತು ಏನು ಅಂತ ಹೇಳುವಂಥದ್ದು ನಮಗೆ ತಿಳಿತಿರ್ಲಿಲ್ಲ. ನಾವು ಮನೆಗೆ ಬಂದಾಗ್ಲೇ ನಮಗೆ ತಿಳಿತಾ ಇತ್ತು. ಅಷ್ಟರವರೆಗೆ ನಾವು ಅದನ್ನ ಕಾಯ್ದು ಬರೀ ಪತ್ರನ ನೋಡ್ಕೊಂಡೆ ನಾವು ಅದನ್ನ ಕಾಲ ಕಳೀತಿದ್ದು. ಮತ್ತೆ ಆ ವಿಜಯದ ಸಂದರ್ಭ ಬಂದಾಗ ಒಂದು, ನಾವು ಬೇರೆ ದೇಶಕ್ಕಿಂತ ನಾವು ಮುಂದಾಗಿದ್ದೀವಿ, ಟೆಕ್ನಾಲಜಿಯಲ್ಲಿ ಎಲ್ಲದರಲ್ಲೂ ಮುಂದಾಗಿದ್ದೀವಿ ಅಂತ ಹೇಳೋ ಒಂದು ಹೆಮ್ಮೆನೂ ಬರುತ್ತೆ. ಮತ್ತೆ ಈಗ ನೀವು ನೋಡ್ತಾ ಇರ್ಬೋದು, ಬೇರೆ ಈಗ ರಷ್ಯಾ, ಇದು ಇಸ್ರೇಲ್, ಹಮಾಸ್, ಮತ್ತೆ ಅಮೆರಿಕ, ಇರಾನ್, ವರ್ಷಗಟ್ಲೆನೇ ಯುದ್ಧ ನಡೀತಾ ಇದೆ. ಆದ್ರೆ ನಮ್ಮ ಜನಗಳು ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಇಲ್ಲಾಂದ್ರೆ ನಮ್ಮ ಗೌರ್ಮೆಂಟ್ ಹೆದರಿ ಮತ್ತೆ ಆರ್ಮಿಯವರು ಹೆದರಿ ಇದನ್ನು ನಿಲ್ಸಿದ್ದಾರೆ ಅಂತ. ಅಲ್ಲ, ನಮ್ಮ ಇಕಾನಮಿಕ್ ನಮ್ಮ ಮುಂದುವರಿತಾ ಇರ್ಬೇಕಾದ್ರೆ ಅದರಲ್ಲಿ ಹೋದ್ರೆ ನಮ್ಮ ತುಂಬಾ ಹಿಂದೆ ಬರಬೇಕಾಗುತ್ತೆ. ಅದರಿಂದ ಒಂದು, ಅದಲ್ಲದೆ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ಹೇಳ್ತಾ ಇದ್ರು, ಇಷ್ಟು ಬೇಗ ಏನು ವಾರದ ಯಾವುದೊಂದು ಸೂಚನೆ ಕೊಡ್ಲಿಲ್ಲ ಅಂತ ಹೇಳಿ. ಅಷ್ಟು ಬೇಗ ಕೊಡಕ್ಕಾಗಲ್ಲ. ಆದ್ರೆ ನಮ್ಮ ತುಂಬಾ ತಯಾರಿಗಳನ್ನು ಮಾಡಬೇಕು, ಅವ್ರ ಬಗ್ಗೆನೂ ನಾವು ಅರಿತುಕೊಳ್ಬೇಕು. ಇದನ್ನೆಲ್ಲ ನಾವು ನಿಯೋಜನೆ ಮಾಡಿ ನಮ್ಮ ತಯಾರಿ ಆದ್ಮೇಲೆನೆ ನಾವು ಮಾಡಕ್ಕಾಗೋದು. ಆ ರೀತಿನೇ ನಮ್ಮ ದೇಶದಲ್ಲಿ ಈಗ ಮಾಡಿದ್ರು, ಅದೊಂದು ಸಕ್ಸಸ್ ಆಯ್ತು. ಅದರಿಂದ ಅದು ಸಕ್ಸಸ್ ಆಯ್ತು. ಅದನ್ನ ತರಾತುರಿಯಲ್ಲಿ ಮಾಡಿ ನಾವು ಅದನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಕಡಿಮೆ ಆಯ್ತು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು? ನನ್ನ ಒಂದು ಮಾತು ಏನು ಅಂತ ಹೇಳಿದ್ರೆ, ಸೈನಿಕರಾಗಿ ಯೂನಿಫಾರ್ಮ್ ಹಾಕೊಂಡು ಹೋಗಿ ಅವ್ರು ಮಾತ್ರ ದೇಶನ ಕಾಯ್ಬೇಕು ಅಂತ ಹೇಳುವಂಥದ್ದು ಅಲ್ಲ. ನಮ್ಮ ಒಬ್ಬೊಬ್ಬ ನಾಗರಿಕರಲ್ಲೂ ಕೂಡ ಆ ಭಾವನೆ, ದೇಶವನ್ನು ಕಾಪಾಡಬೇಕು, ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ತಿಳ್ಕೊಳ್ಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಯುದ್ಧಗಳಿಗಿಂತ ನಮ್ಮ ಒಳಗೇನೆ ಆ ರೀತಿಯ ಕೆಟ್ಟದಾಗಿ ಬೇರೆ ದೇಶಗಳು ನಮ್ಮನ್ನ ವೀಕ್ ಮಾಡ್ಲಿಕ್ಕಾಗಿ ಈ ರೀತಿ ಈಗಲೇ ಇತ್ತೀಚೆಗೆ ಈಗ ಡೆಲ್ಲಿಯಲ್ಲಿ ನಡೀತಾ ಇದೆ, ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿ ನಮ್ಮ ಯುವಕರನ್ನ ತಪ್ಪು ದಾರಿಗೆ ಎಳೆದು ಕೆಟ್ಟ ಭಾವನೆಗಳನ್ನು ಅವರ ತಲೆಯಲ್ಲಿ ತುಂಬಿಸಿ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಕಂಟವಾಗಿ ಬರ್ತಾ ಇದ್ದಾರೆ. ಅದನ್ನ ತಪ್ಪಿಸಿ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಮತ್ತೆ ಬೇರೆ ದೇಶದ ಆ ಕೆಟ್ಟ ಮಾತುಗಳನ್ನು ಕಿವಿ ಕೊಡದೆ
ಎಲ್ಲರೂ ದೇಶಾಭಿಮಾನದಲ್ಲಿ ನಮ್ಮ ಮುಂದಾಗಬೇಕು ಅಂತ ಹೇಳಿ ನಾನು ಒಂದು ಕಳಕಳಿ ನಮ್ಮ ಪ್ರಾರ್ಥನೆ.